ಪುತ್ತೂರಿನ ಈಶ್ವರಮಂಗಲದಲ್ಲಿ ಅಕ್ಟೋಬರ್ 22ರಂದು ನಡೆದ ಗೋ ಸಾಗಾಟಗಾರನ ಮೇಲೆ ನಡೆದಿರುವ ಶೂಟೌಟ್ ಪ್ರಕರಣವು ಮಾನವ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆಯಾಗಿದ್ದು, ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯಾಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಪ್ರಕರಣವನ್ನು ಉನ್ನತ ಅಧಿಕಾರಿಗಳಿಂದ ಅಥವಾ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಎಂದು ಎಸ್ಡಿಪಿಐ ಪಕ್ಷದ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಬಜತೂರು ಒತ್ತಾಯಿಸಿದ್ದಾರೆ. ಪುತ್ತೂರು ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಕ್ರಮ ಗೋ ಸಾಗಾಟ ಮಾಡುವುದು ಗುಂಡೇಟು ಹಾಕುವಷ್ಟು ದೊಡ್ಡ ಪ್ರಕರಣವೇ. ಗೋವುಗಳ ಸಾಗಾಟಕ್ಕೆ ಅನುಮತಿ ಇಲ್ಲದಿದ್ದಲ್ಲಿ ಪೊಲೀಸರು ವಾಹನ ಜಪ್ತಿ ಮಾಡಿ ಅವರ ಮೇಲೆ ಪ್ರಕರಣ ದಾಖಲಿಸಬೇಕಿತ್ತು. ಇಲ್ಲಿ ವಾಹನ ಜಾನುವಾರು ರಿಕವರಿಯಾಗಿದೆ. ಆ ಆಧಾರದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲು ಸಾಕಷ್ಟು ಅವಕಾಶವಿದ್ದರೂ ಶೂಟೌಟ್ ಮಾಡುವ ಅಗತ್ಯವೇನಿತ್ತು ಎಂಬುದು ಸಂಶಯಾಸ್ಪದವಾಗಿದೆ. ಲಾರಿ ಚಾಲಕನಾದ ಆರೋಪಿ ಪೊಲೀಸರಿಗೆ ಕತ್ತಿ ತೋರಿಸಿ ಬೆದರಿಸಿದ್ದ ಎಂಬ ಪೊಲೀಸರ ಹೇಳಿಕೆಯು ನಂಬಲಾರ್ಹ ವಿಷಯವಲ್ಲ. ಅಲ್ಲದೆ ಪೊಲೀಸ್ ವಾಹನಕ್ಕೆ ಲಾರಿ ಡಿಕ್ಕಿ ಹೊಡೆದಿರುವುದು ಕಂಡುಬರುವುದಿಲ್ಲ. ಪ್ರಕರಣದಲ್ಲಿ ನಿಗೂಢತೆ ಕಂಡುಬರುತ್ತಿದೆ. ಸ್ಥಳೀಯ ಪೊಲೀಸರು ಮೇಲಾಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡುವುದರ ಜೊತೆಗೆ ಒಟ್ಟು ಪ್ರಕರಣದ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ದಾರೆ ಎಂದರು. ಆತ ಜಾನುವಾರುಗಳನ್ನು ವಾಹನದಲ್ಲಿ ತಂದಿದ್ದಾನೆ. ಜಾನುವಾರುಗಳನ್ನು ತರುವಾಗ ಅದನ್ನು ಸಾಗಾಟ ಮಾಡುವಂತಹ ಅನುಮತಿ ಇಲ್ಲದಿದ್ದರೆ ಅಥವಾ ಅದು ಕಾನೂನು ಪ್ರಕಾರ ಸಾಗಾಟ ಮಾಡುವುದಲ್ಲ ಅಂತ ಹೇಳಿದರೆ ಪೊಲೀಸರಿಗೆ ಅದನ್ನು ವಶಪಡಿಸಿಕೊಂಡು ಜಪ್ತಿ ಮಾಡಿ ಆತನ ಮೇಲೆ ಪ್ರಕರಣ ದಾಖಲಿಸಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಒಂದು ವೇಳೆ ಪೊಲೀಸರು ಹೇಳುವ ಪ್ರಕಾರ ಆತ ಓಡಿ ಹೋಗಿದ್ದಾನೆ, ಆಗ ನಾವು ಶೂಟ್ ಮಾಡಿದ್ದೇವೆ ಅಂತ ಹೇಳ್ತಾರೆ. ಅಲ್ಲಿ ಆ ಜಾನುವಾರುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಜಾನುವಾರುಗಳಿರುವಂತಹ ವಾಹನಗಳನ್ನು ರಿಕವರಿ ಮಾಡಿದ್ದಾರೆ. ಅದೇ ರೀತಿ ಆ ವಾಹನ ಕೂಡ ಈಚರ್ ವಾಹನ ಅದು ಕೂಡ ಪೊಲೀಸರ ವಶದಲ್ಲಿ ಬಂತು. ಈ ಸಂದರ್ಭದಲ್ಲಿ ಅವರನ್ನು ಆ ಆಧಾರದ ಮೇಲೆ ಬಂಧಿಸಲಿಕ್ಕೆ ಅಥವಾ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಬೇಕಾದಷ್ಟು ಅವಕಾಶಗಳಿವೆ. ಇದೆಲ್ಲವನ್ನು ಬಿಟ್ಟು ಅವರ ಕಾಲಿಗೆ ಶೂಟ್ ಮಾಡಿ ಅವರನ್ನು ಬಂಧಿಸಬೇಕಾದಂತಹ ಅಷ್ಟು ದೊಡ್ಡ ಅಪರಾಧ ಆ ವ್ಯಕ್ತಿ ಮಾಡಿದ್ದಾನ? ನಮ್ಮ ಒಂದನೇ ಪ್ರಶ್ನೆ ಅದು. ಆತನ ವಾಹನದಲ್ಲಿದ್ದದ್ದು ಜಾನುವಾರುಗಳು, ಏನು ಸ್ಫೋಟಕ ವಸ್ತುವ ಅಥವಾ ಏನು ಡ್ರಗ್ಸ, ಮಾದಕ ವಸ್ತುಗಳ ಅಂಥದ್ದೇನೂ ಅಲ್ಲ. ಪೊಲೀಸರಿಗೆ ಒಂದು ಆರೋಪಿಯನ್ನು ಶೂಟ್ ಮಾಡಬೇಕು ಅಂತ ಆದರೆ ಹಲವಾರು ನಿಬಂಧನೆಗಳಿವೆ. ಕೆಲವು ಶೂಟೌಟ್ಗಳನ್ನು ಮಾಡಬೇಕು ಅಂತಾದರೆ ಮೇಲಧಿಕಾರಿಗಳ, ಮ್ಯಾಜಿಸ್ಟ್ರೇಟ್ ಮಟ್ಟದ ಅಧಿಕಾರಿಗಳ ಅನುಮತಿ ಪಡೆಯಬೇಕಾಗ್ತದೆ. ಆದರೆ ಇಂತಹ ಸಂದರ್ಭಗಳಲ್ಲಿ ಅನಿವಾರ್ಯ ಸಂದರ್ಭಗಳಲ್ಲಿ ಒಬ್ಬ ಆರೋಪಿ ಓಡಿ ಹೋಗ್ತಾನೆ ಅಂತ ಆದರೆ ಅವನನ್ನು ಶೂಟ್ ಮಾಡಲಿಕ್ಕೆ ಪೊಲೀಸರಿಗೆ ಕೈಯಲ್ಲಿ ಗನ್ನಿದೆ, ಶೂಟ್ ಮಾಡಲಿಕ್ಕೆ ಅವಕಾಶ ಇದೆ. ಯಾವ ಮಟ್ಟದ ಆರೋಪಿ? ಒಂದು ಹಾರ್ಡ್ ಕೋರ್ಡ್ ಆರೋಪಿ ಆಗಿರಬೇಕು. ಆತನ ತಲೆಗೆ ಸರ್ಕಾರ ಹಣ ಘೋಷಣೆ ಮಾಡಿರಬೇಕು. ಆತ ಅಷ್ಟು ದೊಡ್ಡ ಆರೋಪಿ ಆಗಿರಬೇಕು. ಅಥವಾ ಆತನ ಕೈಯಲ್ಲಿ ಮಾರಕಾಯುಧಗಳನ್ನು ಇಟ್ಟುಕೊಂಡು ಸಮಾಜದಲ್ಲಿರ್ತಕ್ಕಂತಹ ಸಾರ್ವಜನಿಕರಿಗೆ ಭೀತಿ ಹುಟ್ಟಿಸುವಂತಹ ಸಂದರ್ಭದಲ್ಲಿ ಕೆಲವೆಲ್ಲ ನಾವು ವಿಡಿಯೋಗಳನ್ನು ನೋಡಿದ್ದೇವೆ. ಬೇರೆ ಬೇರೆ ದೇಶಗಳಲ್ಲಿ ನಡೆದಂತಹ ಕೆಲವು ಘಟನೆಗಳನ್ನು ನಾವು ಕೇಳಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಎಸ್ಡಿಪಿಐ ಜಿಲ್ಲಾ ಕಾರ್ಯದರ್ಶಿ ಸಿದ್ದಿಕ್ ಕೆಎ, ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಅಶ್ರಫ್ ಬಾಬು, ಕಾರ್ಯದರ್ಶಿ ಅಬ್ದುಲ್ ರಹಿಮಾನ್, ಅಬ್ದುಲ್ ಹಮೀದ್ ಸಾಲ್ಮರ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು. Volkswagen Mangalore, Airport Road, Yeyadi, Mangalore. Volkswagen.